ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಹಗರಣದ ಮೇಲೆ ಹಗರಣ. ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಭ್ರಷ್ಟಾಚಾರ, ಎಲ್ಲ ಇಲಾಖೆಯಲ್ಲೂ ಬರೀ ಭ್ರಷ್ಟಾಚಾರವನ್ನೇ ಆಪಾದನೆಗಳು. ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥದ್ದಾಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ 100% ಅಲ್ವಾ, ಸ್ವತಃ ಅವರೇ ಒಪ್ಕೊಂಡಿರೋದು 100% ಭ್ರಷ್ಟಾಚಾರ ಆಗಿರೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಆ ಇಲಾಖೆಯಲ್ಲಿ ವ್ಯಕ್ತವಾಗಿರೋಂಥದ್ದು. ಆತ್ಮಹತ್ಯೆ ಮೂಲಕ ಇದು ಬಹಿರಂಗವಾಯಿತು. ಆತ್ಮಹತ್ಯೆ ಚಂದ್ರಶೇಖರ್ ಏನಾರು ಆಗಿಲ್ಲದಿದ್ದರೆ ಈ ಸ್ಕ್ಯಾಂಡ್ಲೇ ಮುಚ್ಚೋಗಿರೋದು. ಆಗ ತನಿಖೆ ಮಾಡಿದ್ರಿಂದ ತಾನೇ ಇದು ಏನಾರು ಬೇರೆ ಆಚೆ ಬರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ ಪರಶುರಾಮ್. ಏನು ನೇರವಾಗಿ ಯಾರು ಸಾಯೋರು ಸುಳ್ಳು ಹೇಳ್ಬಿಟ್ಟಿದ್ದು ಮಾಡ್ತಾರಾ? 30-35 ಲಕ್ಷ ಒಂದು ಪೋಸ್ಟಿಂಗ್, SI ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟಿದ್ರು, ತಿರ್ಗಾ 6 ತಿಂಗಳಿಗೆ ರಿನ್ಯೂವಲ್ಲು. ಇದು ಭ್ರಷ್ಟಾಚಾರ ಸಾಕ್ಷಿ ಸಮೇತ ಅಲ್ವಾ? ಮೂಡಾದಲ್ಲಿ ಸಾಕ್ಷಿ ಸಮೇತ ಅಲ್ವಾ? ಇನ್ನೇನು ಎಲ್ಲ ಕಡೆ ಈಗ ಮೊನ್ನೆನೂ ಪಾಂಚಾಲ್ ವಿಚಾರದಲ್ಲಿ ಅವರೂ ಭಾಳ ಸಾಕ್ಷಿ ಸಮೇತವಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಿದೆ. ಬೆಳಗಾವಿನಲ್ಲಿ ಇನ್ನೊಬ್ಬ PA ಕಿರುಗುಳದಿಂದ ಆತ್ಮಹತ್ಯೆ. ಈ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಏನು ವೈನ್ ಡೀಲರ್ಸ್ಗಳು, ವೈನ್ ಮರ್ಚೆಂಟ್ಸ್ಗಳು ನೇರವಾಗಿ ಆಪಾದನೆ ಮಾಡಿದ್ದಾರೆ. ಅಧಿಕಾರಿಗಳು ಆಪಾದನೆ ಮಾಡಿರೋದೆಲ್ಲ ನೋಡಿದ್ದೀರ ಇತಿಹಾಸದಲ್ಲಿ. ಅಸೋಸಿಯೇಷನ್ಗಳು ಎಲ್ಲ ಪೋಸ್ಟಿಂಗ್ಗಳು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಾಗಲಿ, ಆರೋಗ್ಯ ಇಲಾಖೆಯಲ್ಲಿ, ಇವಾಗ ಆರೋಗ್ಯ ಇಲಾಖೆಯಲ್ಲಿ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು, ಕನಿಷ್ಠ 40 ಮಂತ್ರಿಗಳಿಗೆ ಕೊಡಬೇಕು. ಇನ್ನು ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ 100%. ಇವ್ರು ಏನು 100 ಮಾಡ್ತಾರೆ, ಸಿಕ್ಕಲ್ಲಿ 100 ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗೂ, ಯಾಕೆಂದರೆ ಗುತ್ತಿಗೆದಾರ್ಗೂ ಒಂದು ಸ್ವಲ್ಪ ಬಿಡಬೇಕಲ್ಲ. ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದೆ. ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ. ಇವ್ರು ಬಂಡರಾಗಿಬಿಟ್ಟಿದ್ದಾರೆ. ಏನಾರು ಹೇಳ್ಕೊಳ್ಳಿ, ನಾವು ಮಾಡೋದು ಮಾಡ್ತೀವಿ. ನಾವು ಬಂದಿರೋದೇ ಲೂಟಿ ಹೊಡಿಯೋಕ್ಕೆ. ಜನಕ್ಕೊಂದು ಗ್ಯಾರಂಟಿ ಹೆಸರಿನಲ್ಲಿ ಬೆಳಗ್ಗೆ ಎದ್ದರೆ ಗ್ಯಾರಂಟಿ, ಬೆಳಗ್ಗೆ ಎದ್ದರೆ ಇನ್ನೇನಂದರೆ ಜಾತಿಗಳ ವೈಮನಸ್ಸು, ದ್ವೇಷ, ಇನ್ನೊಂದು ಜಂಗ ಮುಂದುವರೆದು ಹಿಂದುಳಿದವರು, ಈ ಅಯಿಂದ ಹೇಳೋದು, ಈ ಮುಂದುವರೆದು ಜನಾಂಗ, ಒಟ್ಟು ಸಮಾಜನ ಛಿದ್ರ ಮಾಡಿ ಸಮಾಜನ ಒಡೆದು ರಾಜಕೀಯವಾಗಿ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಾದಂಥ ಸಮಾಜನ ಒಡಕನ್ನು ಮೂಡಿಸಿ ತಮ್ಮ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ಮಾಡೋಕ್ಕೂ ಜಾತಿ ಹೆಸರಿನಲ್ಲಿ. ಯಾವ ಜಾತಿ ಹೇಳುತ್ತೆ ಇವ್ರಿಗೆ ಭ್ರಷ್ಟಾಚಾರ ಮಾಡಿ ಅಂತ? ಯಾವ ವ್ಯಕ್ತಿ ಹೇಳ್ತಾನೆ ಇವ್ರಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಹೇಳ್ತಾರೆ? ಜಾತಿ ಹೆಸರಿನಲ್ಲಿ ಅನುಕಂಪ ಪಡ್ಕೊಳ್ಳೋದು, ಭ್ರಷ್ಟಾಚಾರ ಮಾಡೋದು. ಇವ್ರಿಗೆ ನಿಜಕ್ಕೂ ನಮಗೆ ಹೇಳೋಕ್ಕೆ ಈಗ ನಾಚಿಕೆ ಆಗುತ್ತೆ. ಏನು ಅಂದ್ರೆ ಏನು ಬೆಳಗ್ಗೆ ಎದ್ರೆ ಇದೇ ಹೇಳೋದಾಗಿದೆ. ಬೆಳಗ್ಗೆ ಎದ್ರೆ ಸೂಲಿಗೆ, ಬೆಳಗ್ಗೆ ಎದ್ರೆ ದೋರೋಡೆ, ಭ್ರಷ್ಟಾಚಾರ 100%. ನಾನು ಹೇಳಿದ್ದೀವಲ್ಲ, 100% ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. ಏನಾರ ದಾಖಲೆ ಮೇಲೆ ದಾಖಲೆ ಕೊಟ್ಟೇ ಇರೋದಲ್ಲ. CBIಗೆ ಇನ್ವೆಸ್ಟಿಗೇಷನ್ ಬೇಡ, ಈ ದಾಖಲೆ ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ. ಯಾವ್ದಾರ ಒಂದು ಮುಕ್ತವಾಗಿ ಒಬ್ಬ ಮಂತ್ರಿ ಮುಂದುವರೆದ ಮಂತ್ರಿ ಆಗಿದ್ದರೆ ಯಾವ ರೀತಿ ತನಿಖೆ ಆಗ್ಲಿಕ್ಕೆ ಆಗುತ್ತೆ ಹೇಳಿ? ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನಾರು ನಾಗೇಂದ್ರ ಅವ್ರದ್ದು ಒಂದು FIR ಮಾಡಿದ್ರಾ? ಈಗ ಇಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಆಯಿತು, ಗೃಹ ಸಚಿವರು, ಅಲ್ಲಿ ಶಾಸಕರು, ಏನಾರು ಒಂದು FIR ಆಗುತ್ತಾ? ಎಲ್ಲರೂ ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವನ್ನ? ಇವ್ರ ಅಧಿಕಾರದಲ್ಲಿ ಮುಂದುವರೆದು ಎಲ್ಲರ ನ್ಯಾಯಕ್ಕೆ ಹೋಗಲಿ, ನ್ಯಾಯಸಮ್ಮತವಾಗಿ SIT ಓಕೆ, ಕೋರ್ಟ್ ಮಾನಿಟರ್ಡ್, ಇಂಡಿಪೆಂಡೆಂಟಾಗಿ ಮಾಡ್ತೀವಿ. ಇವ್ರ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಯಾವ ತನಿಖೆ ಸತ್ಯವಾದಂಥ ನಿಷ್ಠೂರವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ? 60% ಆರೋಪ ಮಾಡಿದಾರಲ್ಲ, ಅದು ಹಿಟ್ ಆ್ಯಂಡ್ ರನ್ ಆರೋಪ. ಹಿಟ್ ಆ್ಯಂಡ್ ರನ್ ನಾನು ಹೇಳ್ತಾ ಇದ್ದಿಲ್ಲ. 100% ಆರೋಪನೇ ಇದೆ ಇವ್ರ ಮೇಲೆ. 100% ಹಿಟ್ ಆ್ಯಂಡ್ ರನ್ ಏನಿದೆ? ಏನಾರು ಅಂದ್ಕೊಳ್ಳಿ, ಕೊಡ್ಕೊಳ್ಳೋದು, ಎಲ್ಲ ಅಚ್ಚುಕಟ್ಟಾಗಿ ಹೋಗೋದು, ಕೊಡ್ಕೊಳ್ಳೋದು, ಹೋಗೋದು. ಈ ರೀತಿ ಎಲ್ಲ ಭಾಳ ಸ್ಪಷ್ಟವಾಗಿ ದಾಖಲೆ ಸಮೇತವಾಗಿ ಮಹರ್ಷಿ ವಾಲ್ಮೀಕಿನಲ್ಲಿ ಏನಾರು ಮಾಡ್ಕೊಂಡು ಇದು ಮಾಡಿದ್ದಾರಾ? ಇವತ್ತು ಮೂಡಾದಲ್ಲಿ ಬಂದಿದೆ, ಏನಾರು ಹೇಳ್ಕೊಂಡಿದ್ದಾರಾ? ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದಿದೆ, ಆರೋಗ್ಯ ಇಲಾಖೆಯಲ್ಲಿ ಬಂದಿದೆ. ಎಲ್ಲ ಇಲಾಖೆ, ಯಾವ ಇಲಾಖೆ ಹೊರತುಪಡಿಸಿದೆ? ಇಲ್ಲೇ ಓಪನಾಗಿ ಬಹಿರಂಗವಾಗಿ ಬೆಂಗಳೂರಿನಲ್ಲಿ ಎಲ್ಲ ಸ್ಕ್ವೇರ್ ಫುಟ್ ಚಾರ್ಜಸ್ಸು ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆಯಲ್ಲಿ ಎಲ್ಲಿಲ್ಲ ಅಂತ ಕೇಳಬೇಕು. ಎಲ್ಲಿ ಇವರು ಭ್ರಷ್ಟಾಚಾರ ಇಲ್ಲ? ನೇರವಾಗಿಯೇ ಎಷ್ಟು % ಬೇಕಾದ್ರೆ ತಗೋತಾರೆ, ಏನು ಬೇಕಾದ್ರೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಸುಳ್ಳೇನಿಲ್ಲ. ಎಲ್ಲ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿದೆ. ಈ ರೀತಿ ಭಾಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ಮಾಡೋಂಥದ್ದು. ಇವರೇನಾರು ಅವತ್ತು ನಮಗಾರ ಸಾಕ್ಷಿ ಕೊಡಲಿಕ್ಕಾಗಿಲ್ಲ ಅವತ್ತವರು. ಇವತ್ತು ಅದೇ ಲೋಕಾಯುಕ್ತ ನಮಗೆ ಮುಕ್ತ ಮಾಡಿದೆ, ಯಾವ ಆಪಾದನೆ ಇದಕ್ಕೆ ಆಧಾರ ಇಲ್ಲ ಅಂತ. ಸುಮ್ಮನೆ ಪೇ CM 40%, ಪೇ CM. ಯಾವ ಪೇ CM 40%?
ಎಲ್ಲಿ ಫಿಕ್ಸ್ ಮಾಡಿದ್ರು ಇವರು? ಇವಾಗ 1.25 ವರ್ಷ ಆಯ್ತಲ್ಲ, ಯಾವ ಒಂದು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರಲ್ಲ, ಆ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದವ್ರು ಏನಾದ್ರು ಪ್ರೂವ್ ಮಾಡಿದ್ರ? ಹೋರಾಟ ಯಾವ ರೀತಿ ಸರ್ ಈಗ? ಏನು ಇವರು ಬಂಡಗೆಟ್ಟವ್ರಿಗೆ ಏನು ಹೋರಾಟ ಮಾಡ್ತೀರಿ? ಎಲ್ಲ ಬಿಟ್ಟು ನಿಂತವ್ರಿಗೆ ಏನು ಹೇಳಿದ್ರು ಏನಿಲ್ಲ. ಎಲ್ಲ ಬಿಟ್ಟು ನಿಂತವನು ಊರಿಗೆ ದೊಡ್ಡವನು. ಜನ ಇವತ್ತು ಅಧಿಕಾರ ಕೊಟ್ಟವ್ರೆ, ಇವ್ರಿಗೆ ಬಹುಮತ ಕೊಟ್ಟಿದ್ದಾರೆ. ಹಾಗಾಗಿ ಆ ಬಹುಮತ ಇವರಿಗೆ ತಲೆಗೇರಿದೆ. ಹೀಗೆ ನಡೆಸ್ತಾ ಇದ್ದಾರೆ, ಮನ್ನ ಬಂದಂತೆ ನಡೀತಿದ್ದಾರೆ. ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ವೈನ್ ಶಾಪಿಗೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾರಲ್ಲ, ಈಗ ಇವರು ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾವಿರೋದೇ ದುಡ್ಡು ಹೊಡಿಲಿಕ್ಕೆ, ನಾವಿರೋದೇ ಬೆಳಗ್ಗೆ ಭ್ರಷ್ಟಾಚಾರ ಮಾಡಲಿಕ್ಕೆ. ಸುಮ್ಮನೆ ಅವ್ರ ಮೇಲೆ ನೀವು ಮಾಡಲಿಲ್ವ, ಅವ್ರು ಮಾಡಲಿಲ್ವ ಅಂತ ಇವ್ರಿಗೆ ಲೈಸೆನ್ಸು. ಈ ರೀತಿ ನಿಜಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ಕರ್ನಾಟಕನ ನಿರ್ನಾಮ ಮಾಡ್ತಾ ಇದ್ದಾರೆ. ಈ ರೀತಿ ಯಾರು ಒಬ್ಬ ಪ್ರಾಮಾಣಿಕ ಎಲ್ಲಿ ಇದ್ದಾರೆ? ನಿಜಕ್ಕೂ ತಲೆ ತಗ್ಸುವಂಥದ್ದು. ಕರ್ನಾಟಕ ಅನ್ನೋಂಥದ್ದನ್ನ ಇವತ್ತೇನು ಒಂದು ಇಡೀ ದೇಶದಲ್ಲಿ ಭರವಸೆದಾಯಕವಾಗಿ, ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಭರವಸೆದಾಯಕವಾಗಿರುವಂಥ ಒಂದು ರಾಜ್ಯನ ಸಾಮಾನ್ಯ ಒಬ್ಬ ಯುವಕನ ಕನಸನ್ನೇ ನಿರ್ನಾಮ ಮಾಡ್ತಿದ್ದಾರೆ. ಸರ್, ಈಗ ಚೀನಾದಲ್ಲಿ HMPV ವೈರಸ್ ಆತಂಕ ಹುಟ್ಟಿಸಿದೆ. ಈ ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ 8 ವರ್ಷದ ಮಗುಗೂ ಕೂಡ 8 ತಿಂಗಳ ಮಗುಗೂ ಕೂಡ HMPV ವೈರಸ್ ಲಕ್ಷಣ ಕಾಣಿಸ್ತಾ ಇದೆ ಸರ್. ಮ್ಯೂಟೇಷನ್ ಆಗಿ ಬಂದಿದೆ ಅಂದರೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ನೋಡಿ, ಇದು ಅದ್ರ ಬಗ್ಗೆ ನಾವು ಹೇಳಿಕೆ ಕೊಡೋಕ್ಕಾಗಲ್ಲ. ಇದನ್ನು ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥವೇನೇ ಮ್ಯೂಟೇಷನ್ಗಳಾಗಿದ್ದರೂ, ಈ ಮ್ಯೂಟೇಷನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ. ಏನಿದ್ರು ಇದನ್ನು ತಕ್ಷಣ ಪತ್ತೆ ಹಚ್ಚಲಿಕ್ಕೆ, ಎಂಥ ವೇರಿಯಂಟ್, ಎಂಥ ವೈರಸ್ ಇದ್ರೂ ಪತ್ತೆ ಹಚ್ಚಕ್ಕೆ. ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಮಾಡೋಂಥದ್ದಾಗಬೇಕು. ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ. ಸರ್ಕಾರ ಈ ದಿಕ್ಕಿನಲ್ಲಿ ನೋಡಿ, ಸರ್ಕಾರ ಇಲ್ಲೂ ಮಲಗಿದೆ. ದುಡ್ಡು ಹೊಡೆಯೋರಲ್ಲೂ ಕೆಲಸ ಮಾಡೋನೂ ಮಾಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಆಡಳಿತನೂ ಇಲ್ಲ. ಎಲ್ಲ ಆಡಳಿತಕ್ಕೆ ಒಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀವಿ ಅಪ್ಪ, ದುಡ್ಡಾರ ಹೊಡಿತಾ ಇದ್ದೀವಿ, ಒಳ್ಳೆ ಆಡಳಿತನಾರ ಕೊಟ್ರು ಅಂದ್ರೆ ಅದೂ ಮಾಡಲ್ಲ. ಒಲ್ಲಿ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದಕ್ಕಾರ ಕೆಲಸ ಮಾಡ್ರಿ ಅಂದರೆ ಸರ್ವಿಸ್ ಚಾರ್ಜ್ಗೂ ಇಲ್ಲ, ಬರೀ ಸರ್ವಿಸ್ ಚಾರ್ಜ್, ನೋ ಸರ್ವಿಸ್. ಲೈಕ್ ಕೋವಿಡ್ ಭಯದಲ್ಲಿ ಈಗಾಗಲೇ ಜನ ಇದ್ರಲ್ಲ, ಆ ಕೋವಿಡ್ ಆತಂಕನೂ ಕೂಡ ಮನೆ ಮಾಡಿದೆ ಇದ್ರ ಬೆನ್ನಲ್ಲೇ ಅಂತ. ಇವ್ರೇನಾರು ಇದ್ದರೆ, ಇವರು ಈ ಆಡಳಿತ, ಈ ವ್ಯವಸ್ಥೆ ಇದ್ದರೆ ಭಗವಂತನೇ ಕಾಪಾಡಬೇಕು. ಇವರಿಂದ ಏನೂ ಆಗಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.